ಫ್ರೆಂಡ್ಸ್, ಇಲ್ಲಿ ನೋಡಿ ಎಷ್ಟು ಮಳೆ ಉಂಟು, ಫುಲ್ಲು ಮಳೆ ಉಂಟು. ಅದನ್ನು ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಇಲ್ಲಂತೂ ತುಂಬ ಮಳೆ ಬರ್ತಾ ಉಂಟು. ಇವಾಗ ನಾನು 6:25 ಆಗಿದೆ, ಇವಳಿಗೆ ಅರ್ಬಿ ಉಂಟು, ಸೊ ಅರ್ಬಿಗೆ ಬಿಡಲಿಕ್ಕೆ ಹೋಗ್ತಾ ಇದ್ದೇನೆ. ಫುಲ್ಲು ಮಳೆ ಬರ್ತಾ ಉಂಟು ಫ್ರೆಂಡ್ಸ್. ಬನ್ನಿ, ಅವಳು ಕೂಡ ರೆಡಿಯಾಗಿರುತ್ತೆ. ಅಲ್ಲಿ ಹೋದ್ಮೇಲೆ ಸಿಗ್ತೇನೆ. ಬಾಯ್, ಸಲಾಮ್ ಅಲೈಕುಮ್. ಫೈನಲ್ ರೀಚ್ ಆದ್ವಿ ಫ್ರೆಂಡ್ಸ್. ಮಾತ್ರ ಮಳೆ ಅಂದರೆ ಫುಲ್ಲು ಮಳೆ. ನಾನು ಅದಕ್ಕೆ ರೈನ್ ಕೋಟ್ ಎಲ್ಲ ಹಾಕಿ ಕರ್ಕೊಂಡು ಬಂದಿದ್ದೆ. ಇವಾಗ ಸ್ವಲ್ಪ ಕಮ್ಮಿ ಆಯಿತು, ಬರ್ತಾ ಉಂಟು, ಆದರೂ ಕೂಡ ಕಮ್ಮಿ ಆಯಿತು. ಮ್ಯಾಂಗ್ಳೂರೆಲ್ಲ ಮಳೆ ಬಂತಂತ ಹೇಳಿ ರಜೆ ಕೊಟ್ಟಿದ್ದಾರೆ. ಬಟ್ ಇಲ್ಲಿಯ ಮಕ್ಕಳಿಗೆ ಇನ್ನೂ ಕೂಡ ರಜೆ ಸಿಗಲಿಲ್ಲ. ರಜೆ ಸಿಕ್ಕಿದರೆ ಮಕ್ಕಳ ಉಪದ್ರ ಜಾಸ್ತಿ ಆಗ್ತದೆ. ಸ್ಕೂಲ್ಗೆ ಹೋಗ್ತಾ ಇದ್ದರೆ ಪರವಾಗಿಲ್ಲ. ಸೊ ಹಾಗೆ ಬನ್ನಿ, ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಹೇಗೆಲ್ಲ ಹೋಗುತ್ತೆ ಅಂತ ಹೇಳಿ ನೋಡುವ ಬನ್ನಿ. ನನಗೆ ಇವಾಗ ವ್ಯೂ ತೋರಿಸ್ತೇನೆ, ಬನ್ನಿ ಹೋಗ್ತೇನೆ. ನಾನು ಇಲ್ಲಿ ವ್ಯೂ ನೋಡುವ ಅಂತ ಬಂದರೆ ಇಲ್ಲಿ ಫಾಗೇ ಇಲ್ಲ ಫ್ರೆಂಡ್ಸ್. ಇಲ್ಲಾದರೆ ಸಂಜೆ ಹೊತ್ತಲ್ಲಿ ನಾವು ಅದು ಗೋಬಿ ತಿನ್ನಲಿಕ್ಕೆ ಬರ್ತಿದ್ವಿ ಆ ಸ್ಪಾಟಿದು, ಆವಾಗ ಅಲ್ಲಿ ಫಾಗ್ ಇರ್ತಿತ್ತು. ಸೊ ಇವಾಗ ಏನು ಫಾಗ್ ಕೂಡ ಇಲ್ಲ. ಬಟ್ ಸುಮ್ಮನೆ ಬಂದೆ ಒಂದು ಫಾಗ್ ನೋಡಿ ಹೋಗುವ ಅಂತ ಹೇಳಿ. ಇಲ್ಲಾಂದರೆ ಅದು ಫಾಗ್. ಇವರ ಅವಸ್ಥೆ ನೋಡಿ, ನಾನು ವೀಡಿಯೋ ಮಾಡ್ತಿದ್ರೆ ಏನಾಯ್ತು ಅಂತ ಹೇಳಿ ಬಂದು ಕೇಳ್ತಾ ಇದ್ದಾರೆ ಫ್ರೆಂಡ್ಸ್. ನಾ ಏನಾದರೂ ರೋಡಲ್ಲಿ ವೀಡಿಯೋ ಮಾಡಿದರೆ ಎಲ್ಲರೂ ಬಂದು ಕೇಳ್ತಾರೆ, ಏನು ಮಾಡ್ತಾ ಇದ್ದೀರಾ, ಏನಾಯಿತು ಇಲ್ಲಿ ಅಂತ ಹೇಳಿ. ಆ ಥರ ಸಾರಿ, ಗೊತ್ತಿರೋದಿಲ್ಲಲ್ಲ ನಾವು ವ್ಲಾಗ್ ಮಾಡೋದಂತ ಹೇಳಿ. ಹಾಗೆ ಮಗಳನ್ನು ಬಿಟ್ಟು ಬಂದೆ. ಇವಾಗ ಮನೆಗೆ ಹೋಗಬೇಕು. 6:45 ಆಯಿತು. ಏನು ಮಿಸ್ಟ್ ಫುಲ್ ಫ್ರೆಂಡ್ಸ್, ಫುಲ್ಲು ಮಿಸ್ಟ್ ಇತ್ತು. ನೋಡು ಆ ಕಡೆ ಹೋದರೆ ಈ ರೋಡಲ್ಲಿ ನೋಡಿ ಎಷ್ಟು ಫಾಗ್ ಉಂಟಂತ ಹೇಳಿ. ಆ್ಯಕ್ಚುಲಿ ನಾನು ಇಷ್ಟರವರೆಗೆ ಗಾಡಿಯಲ್ಲಿ ವೀಡಿಯೋ ಮಾಡಿಲ್ಲ, ಬಟ್ ಇವತ್ತು ಮಾಡ್ತೀನಿ ನಿಮಗೋಸ್ಕರ. ನೋಡಿ ನಾನು ತೋರಿಸ್ತೀನಿ. ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡ್ತೀನಿ ನೋಡಿ. ಫಾಗ್ ನೋಡಿ ಸ್ವಲ್ಪ. ಬನ್ನಿ ಗಾಯ್ಸ್, ಮಡಿಕೇರಿಗೆ ಯಾರೆಲ್ಲ ವಿಸಿಟ್ ಮಾಡ್ಲಿಕ್ಕಿದ್ದೀರಾ, ಬನ್ನಿ. ಬಸ್ ಬಂತು. ಸೊ ಸ್ಲೋ ಆಗಿ ಹೋಗ್ತಿದ್ದೀನಿ, ನಮ್ಮ ಕೈಯಲ್ಲೇ ಮಾಡ್ತಾರೆ. ಸೊ ಅದಕ್ಕಾಗಿ ಮತ್ತೆ ಎಲ್ಲಿಯ ಹತ್ರ ಅಲ್ಟಿಮೇಟ್. ಸೊ ಇದನ್ನೇ ನಿಮಗೆ ತೋರಿಸುವ ಅಂತ ಹೇಳಿ ನಾನು ಮೇಲೆ ಬಂದಿದ್ದೆ. ನನಗೆ ಅಲ್ಲಿ ಸಿಗಲಿಲ್ಲ. ಫೈನಲಿ ಈ ರೋಡಲ್ಲಿ ಸಿಕ್ತು ನೋಡಿ. ನೋಡಿದ್ರಲ್ಲ ಗೈಸ್, ಇಲ್ಲಂತೂ ಫುಲ್ ಫಾಗ್. ಆ್ಯಕ್ಚುಲಿ ಈ ಫಾಗ್ ಅಲ್ಲಿರ್ತಿತ್ತು ಆಯಿತಾ. ಇವಾಗ ಈ ರೋಡಲ್ಲಿ ಫುಲ್ ಉಂಟು, ಮಳೆ ಬರ್ತಾ ಉಂಟಲ್ಲ, ಸೊ ಹಾಗೆ. ಸೊ ಇವಾಗದ್ದು ಮಡಿಕೇರಿ ಕ್ಲೈಮೇಟ್ ಈ ಥರ ಇದೆ. ಬಂದ್ಬಿಟ್ಟು 6:53. ಸೊ ಹಾಗೆ ಇವಾಗದ್ದು ಇಲ್ಲಿ ವ್ಯೂ ಈ ಥರ ಇದೆ ಫ್ರೆಂಡ್ಸ್. ಹಾಗೆ ನೋಡಿದ್ರಲ್ಲ. ಸೊ ಫ್ರೆಂಡ್ಸ್, ಇವತ್ತು ರಿದರವನಿಗೆ ಸ್ಕೂಲು 8:30ಗೆ ಸ್ಟಾರ್ಟ್ ಅಂತ, 8:30 12:30. ಸೊ ಅದಕ್ಕೆ ಇವಾಗ ಸೀರಿಯಿಂದ ಮೆಸೇಜ್ ಬಂತು 7:30ಗೆ ಸೀರೆ ಬಿಡ್ತದೆ ಅಂತ ಹೇಳಿ. ಇಲ್ಲಾದರೆ 8 o'clockಗೆ ಬಿಡ್ತಿರೋದು, 1/2 hour ಬೇಗ ಬಿಡ್ತಾರೆ. ಸೊ ಸ್ಕೂಲ್ ಉಂಟಲ್ಲ ಅದಕ್ಕೋಸ್ಕರ. ಹಾಗೆ ಇವಾಗ ನಾನು ಹೋಗ್ತಿದ್ದೇನೆ ಕರ್ಕೊಂಡು ಬರಲಿಕ್ಕೆ. ಇದೆ ರೆಡಿ. 8:15ಗೆ ಬರ್ತದೆ ಅಂತ ಹೇಳಿದ್ದಾರೆ ಆಟೋದವರು. ಸೊ ಇವಾಗ ರೆಡಿಯಾಗಿದ್ದಾಳೆ ಅದು. ಪಾಪ ಇಲ್ಲಿ ಮಕ್ಕಳಿಗೆ ಸ್ಕೂಲಿಗೆ ರಜೆನೇ ಇಲ್ಲ ಫ್ರೆಂಡ್ಸ್. ಮ್ಯಾಂಗ್ಳೂರಲ್ಲಿ ರಜೆ ಸಿಗ್ತಾ ಇದೆ, ಗೊತ್ತುಂಟಾ ನಿಮಗೆ? ಆಟೋಗಾಗಿ ವೆಯ್ಟಿಂಗ್. ಇದ್ರೆ ರೆಡಿ ಆಗ್ತಿರ್ಲಿಲ್ಲ ಅವನಿಗೆ. ಇವತ್ತು ಇಲ್ಲ, ಸ್ಕೂಲ್ ರಜಾ, ಸ್ಯಾಟರ್ಡೆ ಅಲ್ವಾ. ಸೊ ಹಾಗೆ ಅಲ್ಲನಾ. 12:30ಗೆ ಬಿಡ್ತದೆ ಇವತ್ತು ಬೇಗ, ಯಾಕೆ ಅಂತ ಗೊತ್ತಿಲ್ಲ. 12:30ಗೆ ಆಟೋ ಮಾಮ ಬಂಡಲ್ಲಿ, ನಾನೆಂದು ಬಂಡು ಮೋಕ.
ಬಾಯ್ ನಿದಾ ನೋಡಿ. ಇವತ್ತು ನಮಗೆ ಸ್ಪೆಷಲ್ ಹಲಸಿನ ಹಣ್ಣಿದ್ದು ಹೋಳಿಗೆ ಮಾಡ್ತಿದ್ದಾರೆ ನಮ್ಮ ಅತ್ತೆ. ಸೊ ರೆಸಿಪಿ ನಾನು ಇದರಲ್ಲಿ ಶೇರ್ ಮಾಡ್ತೀನಿ. ಒಳ್ಳೇದಾದ್ರೂ ಶೇರ್ ಮಾಡ್ತೀನಿ, ಒಳ್ಳೇದಾಗದಿದ್ರೂ ಶೇರ್ ಮಾಡ್ತೀನಿ. ಸೊ ನೀವು ಕೂಡ ಟ್ರೈ ಮಾಡಿ. ನಾವು ಇವತ್ತೇ ಟ್ರೈ ಮಾಡ್ತಿರೋದು. ಇವರಿಗೆ ಸ್ವಲ್ಪ ಅರ್ಜೆಂಟ್ ಆಯ್ತು. ಇದಕ್ಕೆ ಆಕ್ಚುಲಿ ಏನೆಲ್ಲ ಹಾಕಿದ್ದಾರೆ ಗೊತ್ತಾ? ರವೆ ಮತ್ತೆ ಮೈದಾ ಹಿಟ್ಟು, ಹಾಗೆ ಸ್ವಲ್ಪ ಟರ್ಮರಿಕ್ ಪೌಡರ್, ಮತ್ತೆ ಸ್ವಲ್ಪ ಸಾಲ್ಟ್ ಹಾಕಿ ಚಪಾತಿಗೆ ನಾವು ಮಿಕ್ಸ್ ಮಾಡ್ತೀವಲ್ಲ ಆ ಥರ ಮಿಕ್ಸ್ ಮಾಡಿ ಇಡಬೇಕು. ಲಾಸ್ಟಿಗೆ ಸ್ವಲ್ಪ ಆಯಿಲ್ ಹಾಕಿ ಇಡಬೇಕು. 3 to 4 hours ಇಡಬೇಕಂತೆ. ಅಟ್ಲೀಸ್ಟ್ 3 hours ಆದರೂ ಇಡಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ 3 hours ಇಟ್ಟು ಮತ್ತೆ ನಾನು ತೋರಿಸ್ತೀನಿ ಆಯಿತಾ. ಈ ಥರ ಮಿಕ್ಸ್ ಮಾಡಿ ಇಡಬೇಕು. ಫಸ್ಟಿಗೆ ಇದು 3 hour ಇಡಬೇಕು. 3 to 4 hours ಆದರೂ ಇಡಬೇಕು. ಹಲಸಿನ ಹಣ್ಣಿದ್ದು ಪೀಸ್ ಈ ಥರ ಇದು ಮಾಡಿ ಹಾಕಿ ಅದರದ್ದು ಬೀಜ ಉಂಟಲ್ಲ ತೆಗೆದು ಹಾಕಬೇಕು. ಆದಮೇಲೆ ಅದಕ್ಕೆ ಸ್ವಲ್ಪ ಏಲಕ್ಕಿ ಹಾಕಬೇಕು. ಸೊ ಏಲಕ್ಕಿ ಆಪ್ಷನಲ್, ಆದರೆ ಹಾಕ್ಬೋದು, ಇಲ್ಲಾಂದರೆ ಬೇಡ. ಆದಮೇಲೆ ಸಕ್ಕರೆ ಬೆಲ್ಲದ್ದು ಪಾಕ ಮಾಡಿ, ಸಕ್ಕರೆ ಅಲ್ಲ ಬೆಲ್ಲ ಪಾಕ ಮಾಡಿ ರವೆ ಮತ್ತು ಅದಕ್ಕೆ ತೆಂಗಿನ ತುರಿ ಹಾಕಬೇಕು. ಸೊ ನಾನು ಸ್ವಲ್ಪ ಇದು ವಿಡಿಯೋ ಫಾಸ್ಟಾಗಿ ತೋರಿಸ್ತಾ ಇದ್ದೇನೆ. ಆ್ಯಕ್ಚುಲಿ ಅದು ನನಗೆ ವಿಡಿಯೋ ಮಾಡುವಾಗ ಅರ್ಜೆಂಟ್ ಆಯಿತು. ಇದಿಷ್ಟು ಮಿಕ್ಸ್ ಮಾಡಿ, ಹಾಗೆ ಸಾಲ್ಟ್ ಏನು ಹಾಕಲಿಕ್ಕೆ ಹೋಗಬೇಡಿ. ಇದು ಸಾಲ್ಟ್ ಏನು ಬೇಕಂತ ಇಲ್ಲ. ಬೆಲ್ಲದ ಪಾಕ ಮಾಡಿ ಅದಕ್ಕೆ ರವೆ ಹಾಗೆ ಕೊಕೊನೆಟ್ ಹಾಕಿ ಆದಮೇಲೆ ಇದು ಪೇಸ್ಟ್ ಮಾಡಿರ್ತೀರಲ್ಲ ಹಲಸಿನ ಹಣ್ಣು, ಅದು ಕೂಡ ಆ್ಯಡ್ ಮಾಡಿ ಇದನ್ನು ಚೆಂದ ಮಿಕ್ಸ್ ಮಾಡಬೇಕು. 10 minutes ಆದರೂ ಬಾಯ್ಲ್ ಆಗಲಿಕ್ಕೆ ಬಿಡಬೇಕು. ಅಂದರೆ ಅದು ಸ್ವಲ್ಪ ಗಟ್ಟಿ ಆಗಬೇಕು, ಉಂಡೆ ಬರುವ ಹಾಗೆ ಆಗಬೇಕು. ಅಷ್ಟರವರೆಗೆ ಇದು ಮಾಡಿ ನೀವು ಫ್ರೈ ಮಾಡ್ತಾಯಿರಿ. ಹಾಗೆ ಮತ್ತೆ ನೋಡಿ ಸ್ವಲ್ಪ ಕೂಲ್ ಆದಮೇಲೆ, ಅದೇ ಸಪ್ಪೆ ಆದಮೇಲೆ ಈ ಥರ ಆಗುತ್ತೆ, ಗಟ್ಟಿ ಆಗುತ್ತೆ. ಆದಮೇಲೆ ನೀವು ಚೆನ್ನಾಗಿ ಇದು ಮಾಡ್ಬೋದು, ಉಂಡೆ ಮಾಡ್ಬೋದು. ಒಂದೊಂದು ಸಲ ಉಂಡೆ ಮಾಡಲಿಕ್ಕೆ ಆಗ್ತದೆ, ಇಲ್ಲಾಂದರೆ ಹೀಗೆ ಜಸ್ಟ್ ಅದು ಒಳಗೆ ಈ ಥರ ಹಾಕಿ ಮಾಡಿದರೆ ಆಯಿತು ನೋಡಿ. ಸೊ ಈ ಥರ ಒಳಗೆ ಹಾಕಿಬಿಟ್ಟು ಚಂದ ಇದು ಮಾಡಿ ಉಂಡೆ ಮಾಡಿ ವಾಪಸ್ ಇದರಲ್ಲಿ ನಾವು ಪ್ಲೇಟಲ್ಲಿ ಮಾಡಿದ್ದು, ಇಲ್ಲಾಂದರೆ ನಾವು ಚಪಾತಿ ಮಾಡ್ತೇವಲ್ಲ ಅದರಲ್ಲಿ ಕೂಡ ಮಾಡ್ಬೋದು. ರೋಲರಲ್ಲಿ ಕೂಡ ಈ ಥರ ಮಾಡ್ಬೋದು. ಬಟ್ ಇದರಲ್ಲಿ ಸ್ವಲ್ಪ ನನಗೆ ಇದರಲ್ಲಿ ಬೇಗ ಆಗ್ತದೆ, ಅಂದರೆ ಇದರಲ್ಲಿ ಕರೆಕ್ಟ್ ಆಗ್ತದೆ, ಅಂದರೆ ಸ್ವಲ್ಪ ಬೇಗ ಆಗ್ತದೆ ಅಂತೇಳಿ ನಾವು ಈ ಥರ ಟ್ರೈ ಮಾಡಿದ್ದು. ಸೊ ನೋಡಿ ಫೈನಲ್ ಆಗಿ ಈ ಥರ ಆಗುತ್ತೆ. ಆದಮೇಲೆ ಇದನ್ನು ಚಪಾತಿ ಕಾಯಿಸುವ ಅಷ್ಟು ಕಾಯಿಸಬೇಡಿ, ಸ್ವಲ್ಪ ಸ್ವಲ್ಪ ಕಾಯಿಸಿದರೆ ಸಾಕು ನೋಡಿ. ಫೈನಲಿ ನಮ್ಮದು ಹೋಳಿಗೆ, ಅಂದರೆ ಹಲಸಿನ ಹಣ್ಣಿದ್ದು ಹೋಳಿಗೆ ರೆಡಿ ಆಗುತ್ತೆ ಅಷ್ಟೇ. ಆ್ಯಕ್ಚುಲಿ ಈ ನಾವು ಒಂದು ಹೋಳಿಗೆಗೆ 50 rupees ಕೊಟ್ಟು ತಿನ್ನೋದಕ್ಕಿಂತ ನಾವು ಮನೆಯಲ್ಲಿ ಮಾಡಿ ತಿನ್ನೋದು ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ಅಂದ್ಕೊಂಡೇ ಇರಲಿಲ್ಲ ಎಷ್ಟು ಟೇಸ್ಟಿ ಆಗುತ್ತೆ ಅಂತ ಹೇಳಿ. ಅಂದರೆ ಹಲಸಿನ ಹಣ್ಣಿದು ಫ್ಲೇವರ್ ಆ ಥರ ಆ್ಯಡ್ ಆಗಿತ್ತು ಇದರಲ್ಲಿ. ನಾವು ಹೊರಗಿನಿಂದ ತೊಗೊಂಡ್ರೂ ಕೂಡ ನಮಗೆ ಅಷ್ಟು ಗೊತ್ತಾಗ್ತಿರಲಿಲ್ಲ. ಇದು ತುಂಬಾ ಚೆನ್ನಾಗಿತ್ತು. ಸೊ ಎಲ್ಲರೂ ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಈಸಿಯಾಗಿ ಮಾಡ್ಬೋದು, ಜಾಸ್ತಿ ಕೆಲಸ ಏನಿಲ್ಲ ಇದಕ್ಕೆ. ಮೈದಾ ಹಿಟ್ಟು, ರವೆ ಮತ್ತು ಕೊಕೊನೆಟ್ ಇದ್ದರೆ, ಬೆಲ್ಲ ಇದ್ದರೆ ಸಾಕು, ಇಷ್ಟರಲ್ಲಿ ಆಗುತ್ತೆ ಐಟಮ್ ಹೋಳಿಗೆ. ಫೈನಲಿ ನೋಡಿ ನಮ್ಮದು ಸಾಫ್ಟ್ ಆಗಿರುವ ಹೋಳಿಗೆ ರೆಡಿಯಾಗಿದೆ. ಇದು ತುಪ್ಪ ಹಾಕಿ ಬಿಟ್ಟು ತಿನ್ನಬೇಕು, ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಹೋಳಿಗೆ ರೆಡಿಯಾಗಿದೆ ಫ್ರೆಂಡ್ಸ್. ಇಲ್ಲಿ ನೋಡಿ ಹಲಸಿನ ಹಣ್ಣಿನ ಹೋಳಿಗೆ. ಹಾಗೆ ನಾನು ಕೂಡ ತುಪ್ಪ ಎಲ್ಲ ಆ್ಯಡ್ ಮಾಡಿ ತಿಂದೆ, ತುಂಬಾ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ಫೈನಲಿ ನೋಡಿ ನಮ್ಮ ಅತ್ತೆ ಹೋಳಿಗೆ ಮಾಡಿದರು, ತುಂಬಾ ಟೇಸ್ಟಿಯಾಗಿದೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ. ನಾನು ಆ್ಯಕ್ಚುಲಿ ರೆಸಿಪಿ ಸ್ವಲ್ಪ ಅರ್ಜೆಂಟಲ್ಲಿ ಹಾಕಿದ್ದೀನಿ, ಬಟ್ ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸ್ತೀನಿ ಅದರಲ್ಲಿ. ಓಕೆ, ನೀವು ಕೂಡ ಟ್ರೈ ಮಾಡಿ ನೋಡಿ. ನಾವು ಮೊನ್ನೆ ಹಲಸಿನ ಹಣ್ಣಿದ್ದು ಮೇಲಕ್ಕೆ ಹೋಗಿದ್ವಲ್ಲ, ಮಾವು ಮತ್ತು ಹಲಸಿನ ಹಣ್ಣಿದ್ದು ಮೇಲೆ ಬಂದಿತ್ತಲ್ಲ, ಅಲ್ಲಿ ಹೋದಾಗ ನಾವು ಅದು ಹಲಸಿನ ಹಣ್ಣಿದ್ದು ಹೋಳಿಗೆ ತಿಂದ್ವಿ ಫ್ರೆಂಡ್ಸ್. ಒಂದು ಹೋಳಿಗೆಗೆ ಇಷ್ಟು ದೊಡ್ಡ ಕೂಡ ಇರಲಿಲ್ಲ, ಸಣ್ಣ ಸೈಜ್ ಇತ್ತು. ಅದಕ್ಕೆ ನಾವು 50 rupees ಕೊಟ್ವಿ ಆಯಿತಾ. ಆದರೆ ನನಗೆ ಕೂಡ ಸ್ವಲ್ಪ ಕೂಡ ಅದು ಹೋಳಿಗೆ ಉಂಟಲ್ಲ, ಹಲಸಿನ ಹಣ್ಣಿದ್ದು ಫ್ಲೇವರೇ ಸ್ವಲ್ಪ ಕೂಡ ನನಗೆ ತಟ್ಟಲಿಲ್ಲ, ಅಷ್ಟು ಚೆನ್ನಾಗಿತ್ತಿಲ್ಲ. ಇದು ಉಂಟಲ್ಲ, ನಮಗೆ ಉಂಟಲ್ಲ ಹಲಸಿನ ಹಣ್ಣು ತಿಂದಾಗೇ ಆಗ್ತಾ ಉಂಟು, ಅಷ್ಟು ಒಳ್ಳೆ ಫ್ಲೇವರ್ ಉಂಟು ಇದರಲ್ಲಿ. ಸೊ ನೀವು ಹೀಗೆ ಮಾಡಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಆರಾಮ್ಸೆ ನಾವು ಮನೆಯಲ್ಲೇ ಮಾಡ್ಬೋದು, ಹೊರಗಿನಿಂದ ತಂದು ತಿನ್ನೋದಕ್ಕಿಂತ. ಸೊ ನಮ್ಮ ಅತ್ತೆ ಹೋಳಿಗೆಲ್ಲ ಮಾಡ್ತಿದ್ರು, ಕಾಯಿ ಹೋಳಿಗೆ ಮತ್ತು
ಕಡಲೆಬೇಳೆ ಹೋಳಿಗೆ ಮಾಡ್ತಾರೆ, ಅವರೆಲ್ಲ ಅದ್ರಲ್ಲಿ ಮಾಡ್ತಾರೆ. ಬಟ್ ಇದು ಜಾಕ್ ಫ್ರೂಟ್ ಇದು ಹೋಳಿಗೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಒಳ್ಳೆ ಸೂಪರ್ ಚೆನ್ನಾಗಿ ಆಗಿದೆ. ಹಾಗೆ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.